ಹಾಯ್ ಚಿನ್ನ, ಯಾರಿಗೂ ಬೋರ್ ಮಾಡಿಸಲ್ಲ ಖಂಡಿತ. ಅಲ್ಲಿಂದ ಇಲ್ಲಿವರೆಗೂ ಎಲ್ಲರದು ಇಂಟ್ರೊಡಕ್ಷನ್ ಆಗಿದೆ, ಹಾಗಾಗಿ ಮತ್ತೆ ನಾನು ಮಾಡಲ್ಲ, ಬೋರ್ ಅನ್ಸುತ್ತೆ. ಈ ನಮ್ಮ ಸಿನಿಮಾ ಕಷ್ಟ, ಸಿನಿಮಾ ವೇದನೆ, ಸಿನಿಮಾ ರೋದನೆ ಅದೆಲ್ಲ ನಮಗೆ ಇರಲಿ. ನಾವಿಲ್ಲಿಗೆ ಬಂದಿರೋದು ನಿಮ್ಮನ್ನು ಖುಷಿ ಪಡ್ಸೋಕ್ಕೆ. ನನಗೆ ಕಾಲಲ್ಲಿ ಆಣಿ ಇತ್ತು, ಹಂಗೂ ಡ್ಯಾನ್ಸ್ ಮಾಡಿದೆ, ಪೈಲ್ಸ್ ಇತ್ತು, ಮ್ಯೂಸಿಕಲ್ ಚೇರ್ ಗೆದ್ದೆ, ಮೆಡ್ರಾಸ್ ಆಗಿತ್ತು, ಬೋಂಡ್ ಯಾರೋ ಗೆದ್ಕೊ ಬಂದೆ. ಅದು ಅವ್ರಿಗೆ ಬೇಡದಿರೋ ವಿಚಾರಗಳು. ನಮ್ಮ ಸಿನಿಮಾ ಬಾಧೆ ಅದು, ನಮ್ಮ ಸಿನಿಮಾ ರೋದನೆ ಅದು. ಹೌದು, ನನಗೆ 40 ಹೊಲಿಗೆ ಹಾಕ್ಸ್ಕೊಂಡು ಕೆಲಸ ಮಾಡಿದೆ, ಫ್ರಾಕ್ಚರ್ ಇದ್ರು ಫೈಟ್ ಮಾಡಿದೆ, ಅದು ಬೇಡ ಅವ್ರಿಗೆ ಯಾರಿಗೂ. ಅವ್ರಿಗೆ ಬೇಕಿರೋದು ಒಂದು ಖುಷಿ. ಪಾಠ ಕೇಳಕ್ಕೆ ಸ್ಕೂಲ್ಗೆ ಹೋಗೋದಿತ್ತು, ಮೇಷ್ಟ್ರು ಕರ್ಕೊಂಡು ಇಲ್ಲಿಗೆ ಬರೋದು ಬೇಕಿರಲಿಲ್ಲ. ಚಿನ್ನ, ಯಾರಿಗೂ ಬೋರ್ ಹೊಡ್ಸಲ್ಲ. ಎಷ್ಟೊತ್ತು ಮಾತಾಡ್ತೀನೋ ಅಷ್ಟೊತ್ತು ಖುಷಿ ಆಗಂಗೆ ಮಾತಾಡ್ತೀನಿ. ಚಿನ್ನ ಏನೋ ಕೇಳಿದ್ರಿ. ಓಕೆ, ಈ ಸಿನಿಮಾಗೆ, ನಮ್ಮ ಹಾಡಿಗೆ ಸಂಬಂಧಪಟ್ಟಂಗೆ ಅಥವಾ ನಮ್ಮ ಟೈಟ್ಲಿಗೆ ಸಂಬಂಧಪಟ್ಟಂಗೆ ಹೇಳ್ತೀನಿ. ಮಾನ್ವಿತಾ ಮೇಡಮ್ ಆಗಲೇ ಒಂದು ಚೆನ್ನಾಗಿ ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು. ಹೌದು, ನಾನು ತುಂಬ ಸಾಫ್ಟ್ ಪರ್ಸನ್ನು. ಬಟ್ ಮಾನ್ವಿತಾ ಮೇಡಮ್ ಏನು ಗೊತ್ತಾ, ನನ್ನ ಜೀವನದ ಇಂಟರ್ವಲ್ ಮೇಲೆ ಬಂದರು. ಸ್ಟಾರ್ಟಿಂಗ್ ನಾನು ಬೇರೆ, ಅದೆಲ್ಲ ಆಮೇಲೆ. ನನಗೆ ಅಷ್ಟು ಈ ಬ್ರೇಕಪ್ ಬಗ್ಗೆ ಗೊತ್ತಿಲ್ಲ. ಬಿಕಾಸ್ ಲವ್ವಲ್ಲಿ ನಾನು ಎಲ್ಲ ರೂಲ್ಸು ಬ್ರೇಕ್ ಮಾಡಿ ಮದುವೆ ಆದವನು. 8 ಕೇಸ್ ಎದೆ ಮೇಲೆ ಹಾಕೊಂಡು ಜೈಲು ಹೊಡೆದವನು. ಅದು ಬೇಡ. ನಾನು ಅವಾಗ ಅದೇ ಅನ್ಕೊಂತಿದ್ದೆ. ಏನು ಅನ್ಕೊಂತಿದ್ದೆ ಅಂದರೆ, ಬದುಕಲ್ಲಿ ಇವಳ ಕಟ್ಕೊಂಡ್ರೆ ಸಾಕಪ್ಪ ಅನ್ಕೊಂತಿದ್ದೆ. ಆಮೇಲೆ ಗೊತ್ತಾಗಿದ್ದು ಬದುಕು ಕಟ್ಕೊಂಡ್ರೆ ಸಾಕಪ್ಪ ಅಂತ. ಬದುಕು ಅಂತ ಭದ್ರವಾಗಿ ಕಟ್ಕೊಂಡ್ರೆ ಯಾರನ್ನ ಬೇಕಾದ್ರೂ ಕಟ್ಕೊಬೋದು. ಸೊ ಹಂಗಾಗಿ ಬದುಕು ಕಟ್ಕೊಳ್ಳಿ. ಇವತ್ತು ನಾನು ಅಲ್ಲಲ್ಲಿ ನೋಡ್ತಿರ್ತೀನಿ, ಕೆಲವು ಹುಡುಗಿರು ಹಿಂಗೇನೋ ಹಿಂಗೆ ಅಂತಿರ್ತಾರೆ, ಅದೇನೋ ಒಂದು ಸಿಂಪಲ್ ನಂಗೆ ಅದು ಅನ್ಸ್ ಬರಲ್ಲ. ನಾನು ಇವ್ರು ಹಂಗೆ ಅಂದಂಗೆಲ್ಲ ಹಿಂಗೆ ಅಂತಿರಲ್ಲ, ಹಂಗೆ ಅಂದಾಗೆಲ್ಲ ಹಂಗೆ ಅನ್ನಿಸ್ತಿರುತ್ತೆ. ಅವ್ರು ಹಿಂಗೆ ಅನ್ಬೇಕಂದ್ರೆ ನಾವು ತಿಂಗಳು ಹಿಂಗೆ ಅಂತಿರ್ಬೇಕು ಅಂತ. ಇದು ಸಿಗಬೇಕು ಅಂದರೆ ಇದು ಚೆನ್ನಾಗಿ ಮಾಡಬೇಕು. ಆಮೇಲೆ ಒಂದು ಈ ಬ್ರೇಕಪ್ಪು ಇದೇನು ಕೇಳ್ತೀವಲ್ಲ, ಬ್ಯಾಕಪ್ ಇಲ್ಲದೆ ಯಾರು ಬ್ರೇಕಪ್ ಮಾಡ್ಕೊಳ್ಳಲ್ಲ ಚಿನ್ನ. ಫಸ್ಟ್ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಲೈಫಲ್ಲಿ ದುಡ್ಡು ಮುಖ್ಯ. ನಾನು ಮುಂಚೆನೂ ಒಂದು ಯಾವುದೋ ಇಂಟರ್ವ್ಯೂಲ್ಲಿ ಹೇಳಿದ್ದೆ, ದುಡ್ಡಿದ್ರೆ ಶುಗರ್ ಡ್ಯಾಡಿ, ದುಡ್ಡಿಲ್ಲ ಅಂದರೆ ಶುಗರ್ ಬಂದಿರೋ ಡ್ಯಾಡಿ. ಸೊ ದುಡ್ಡು ಇಂಪಾರ್ಟೆಂಟು. ಓದೋ ವಯಸ್ಸಲ್ಲಿ ಓದಿ ಬದುಕನ್ನ ಚೆನ್ನಾಗಿ ಕಟ್ಕೊಳ್ಳಿ. ನಾನು ನೆನ್ನೆನೂ ಇವ್ರಿಗೆ ಅದನ್ನೇ ಹೇಳ್ತಿದ್ದೆ. ಅಂದರೆ ನಾನು ಹುಡುಗರ ಪರ ಮಾತಾಡ್ತೀನಿ, ಯಾಕಂದ್ರೆ ನನಗೆ ಹುಡುಗರ ಪ್ರೀತಿ ಗೊತ್ತು, ಹುಡುಗಿರ ಪ್ರೀತಿ ಅಷ್ಟು ಗೊತ್ತಿಲ್ಲ. ಹುಡುಗಿರ ವರ್ಷನ ಯಾರಾದರೂ ಬಂದು ವಾದ ಮಾಡೋದಾದ್ರು ಮಾಡಿ, ನಾನು ಆನ್ಸರ್ ಮಾಡ್ತೀನಿ, ಯಾರು ಬೇಕಾದರೂ. ಇಲ್ಲ ಗುರು ನಾವು ಹಿಂಗೆ ಅಂತ ಬರ್ತಿರೋ ರಿಷಾ, ನೀವೇ ಬನ್ನಿ, ನೀವು ಕಡಕಾಗಿ ಮಾತಾಡ್ತಿರಲ್ಲ. ಬಿಕಾಸ್ ನಾನು ಅನ್ಕೊಂಬೋದು, ಏನು ಗುರು ಯಾವಾಗಲೂ ಹೆಣ್ಮಕ್ಳಿಗೆ ಏನಾರು ಅಂತಾರೆ ಅಂತ. ನಾನು ಗಂಡು ಮಗ ಅಲ್ಲ, ನಂಗೆ ಅಷ್ಟು ಗೊತ್ತಿಲ್ಲ ಆ ಕಡೆದು. ನೀವೇ ಮಾತಾಡಿದ್ರು ರೆಡಿ ನಾನು. ಗಂಡು ಮಕ್ಳು ಹೆಂಗೆ ಗೊತ್ತಾ ಪ್ರೀತಿ ಮಾಡೋದು ನಾವು? ಪ್ರೀತಿ ಅಂದರೆ ಸಾವು ಬದುಕಿನ ಮಧ್ಯೆ ನಡೆಯೋ ಒಂದು ಆಪರೇಷನ್ನು. ನಮಗೆ ಹೆಣ್ಮಕ್ಳಿಗೆ ಬರೆಯೋದು ಆಡಿಷನ್ನು. ಅವ್ರಿಗೆ ಯಾರನ್ನ ಬೇಕು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ನಾವು ಹಂಗಲ್ಲ, ಅದೊಂಥರ ಆಪರೇಷನ್ ಅಂದ್ರೆ. ಬಿಕಾಸ್ ನಾನು ಅದನ್ನೇ ಹೇಳಿದೆ, ಬೈಕೋಬೇಡಿ, ನಾನು ಹುಡುಗ, ನನ್ನ ವರ್ಷನ್ ನನ್ನ ಲವ್ ನನಗೆ ಗೊತ್ತು. ಸೊ ಅದೇ ಮಾತಾಡ್ತೀನಿ. ಮೊನ್ನೇನೋ ಅದೇ ಹೇಳ್ತಿದ್ದೆ. ಅಂದರೆ ಗಂಡು ಮಕ್ಳಿಗೆ ಹೆಂಗೆ ಗೊತ್ತಾ, ಈ ಪ್ರೀತಿ ಅನ್ನೋದು ಒಂಥರ ತಾಯಿ ಹಾಲಿದ್ದಂಗೆ, ಅಮೃತ ಉಣಿಸೋ ತಾಯಿ ಹಾಲಿದ್ದಂಗೆ. ಕೆಲವು ಸತಿ ಹೆಣ್ಮಕ್ಳಿಗೆ ಅದು ಯಾರಿಗೂ ಬೆಳೆದಿರೋ ನಾಯಿ ಹಾಲಿದ್ದಂಗೆ. ನಾನು ಎಲ್ರಿಗೂ ಹೇಳ್ತಿಲ್ಲ, ಬೈಕೋಬೇಡಿ, ಬಟ್ ನಾನು ನೋಡಿದ ವರ್ಷನು ಮ್ಯಾಮ್. ನಾನು ಬೇಕಾದ್ರೆ ವಾದ ಮಾಡಿದ್ರೆ ಯಾರು ಮಾಡಿ ಅದಕ್ಕೆ ಹೇಳ್ಕೊಂಡು ಹೋಗ್ತೀನಿ. ಹೌದು, ನಾನು ಅದನ್ನೇ ಯಾವಾಗೂ ಹೇಳೋದು ಮ್ಯಾಮ್. ಅಂದರೆ ಈ ಲವ್ ಮಾಡುವಾಗ ಬದುಕು ಹೆಂಗಿರುತ್ತೆ ಗೊತ್ತಾ, ಅವ್ರು ಯಾವಾಗ ನೋಡಿದ್ರು ಮೈನಾ ಥರ ಕಾಣ್ತಿರ್ತಾರೆ. ಅದೇ ಬ್ರೇಕಪ್ ಆಗ್ಬಿಡಿ ಹೈನಾ ಥರ ಕಾಡಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ಅದು ಆ ಟೈಮ್ಗೆ, ಆ ಸಂದರ್ಭಕ್ಕೆ ತಕ್ಕಂಗೆ ಚೆನ್ನಾಗಿರುತ್ತೆ. ಅದ್ಭುತವಾಗಿದೆ ಈ ಹಾಡು. ನಂಗೆ ಅಷ್ಟು ಗೊತ್ತಿಲ್ಲ ಬ್ರೇಕಪ್ ಬಗ್ಗೆ, ಬಿಕಾಸ್ ನಾನು ತುಂಬ ಹೋರಾಟ ಮಾಡಿ ಗೆದ್ಕೊಂಬಿಟ್ಟೆ ಅದರಲ್ಲಿ. ಯಾಮಾರಿದ್ರೆ ಹಿಂಗೆಲ್ಲೋ ಇರ್ತಿದ್ದೆ ಅನ್ಸುತ್ತೆ, ಅಲ್ಲೆಲ್ಲೋ ಒಂದು ಕಡೆ ಪೇಂಟ್ ಹೊಡ್ಕೊಂಡು ಗೆದ್ದಿದ್ದರಿಂದ ಸ್ಟೇಜ್ ಮೇಲೆ ನಿಂತಿದ್ದೀನಿ. ಅದ್ಭುತವಾಗಿದೆ ಹಾಡು, ಚೆನ್ನಾಗಿ ಮಾಡಿದ್ದಾರೆ. ಇಡೀ ಟೀಮ್ಗೆ ಒಳ್ಳೇದಾಗಲಿ ಮ್ಯಾಮ್. ನಾನು ಇದಕ್ಕೆ ಮೇಲೆ ತುಂಬ ಮಾತಾಡಿದ್ರೆ ಬೋರ್ ಅನ್ಸುತ್ತೆ. ತುಂಬ ಮಾತಾಡ್ಬಿಟ್ಟಿದ್ದೀವಿ ಎಲ್ಲರೂ. ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ.